ಹೇ ಯೋಗಿರಾಜ್, ನೀವು ಸರಿಯಾದ ಅರ್ಥದಲ್ಲಿ ಸಿದ್ಧಾಶ್ರಮದ ಪ್ರಾಣಸ್ವರೂಪರೇ ಆಗಿದ್ದೀರಿ. ಯಾವ ರೀತಿಯಲ್ಲಿ ಪ್ರಾಣವಿಲ್ಲದ ದೇಹದಲ್ಲಿ ಯಾವುದೇ ಅಸ್ತಿತ್ವವಿರುವುದಿಲ್ಲವೋ, ಯಾವ ರೀತಿಯಲ್ಲಿ ಆತ್ಮವಿಲ್ಲದ ಶರೀರದಲ್ಲಿ ಸ್ಪಂದನೆಯೇ ಇರುವುದಿಲ್ಲವೋ, ಅದೇ ರೀತಿಯಲ್ಲಿ ನೀವಿಲ್ಲದ ಸಿದ್ಧಾಶ್ರಮವನ್ನು ಕಲ್ಪಿಸಿಕೊಳ್ಳುವುದು ವ್ಯರ್ಥವೆನಿಸುತ್ತದೆ. ಸಿದ್ಧಾಶ್ರಮ ನಿಶ್ಚಯವಾಗಿಯೂ ಅದ್ವಿತೀಯ ಸಿದ್ಧಭೂಮಿಯಾಗಿದೆ. ಈ ಸಿದ್ಧಾಶ್ರಮವು ಸಾವಿರಾರು ಲಕ್ಷಾಂತರ ವರ್ಷಗಳಿಂದಲೂ ಅಸ್ತಿತ್ವದಲ್ಲಿದ್ದು ಕಾರ್ಯನಿರತವಾಗಿದೆಯಾದರೂ ಸಹ ಪಾಳು ಬಿದ್ದ ಸ್ಥಳದಂತೆ ಸ್ತಬ್ಧವಾಗಿ ಬಿಟ್ಟಿತ್ತು. ಉಚ್ಚಕೋಟಿಯ ಯೋಗಿಗಳೆಲ್ಲ ಇಲ್ಲಿ ತಪಸ್ಸಿನಲ್ಲಿ ನಿರತರಾಗಿದ್ದರಾದರೂ ಯಾವುದೇ ಪ್ರಕಾರದ ಗಡಿಬಿಡಿ, ಗೊಂದಲ, ಕೋಲಾಹಲಗಳು ಮಾತ್ರವಲ್ಲದೆ ಯಾವುದೇ ರೀತಿಯ ಸ್ಪಂದನೆಯೂ ಸಹ ಇಲ್ಲಿ ಇರಲಿಲ್ಲ. ಇದು ಸಿದ್ಧಾಶ್ರಮವೇ ಅಲ್ಲ, ನಿರ್ಜನವಾದ, ನಿರ್ಜೀವವಾದ, ನಿಶ್ಶಬ್ದವಾದ ಸ್ಮಶಾನವೇನೋ ಎಂದೆನಿಸುತ್ತಿತ್ತು. ಆದರೆ ಗುರುದೇವ್, ನೀವು ಈ ಸ್ಮಶಾನ ಸದೃಶವಾದ ಸಿದ್ಧಾಶ್ರಮವನ್ನು ಸಂಪೂರ್ಣವಾಗಿ ಪರಿವರ್ತಿಸಿದ್ದೀರಾ. ಇದಕ್ಕಾಗಿ ನೀವು ಮಾಡಿದ ಸಂಘರ್ಷಗಳು, ನೀವು ಅನುಭವಿಸಿದ ವೇದನೆಗಳು, ಬಹಳಷ್ಟು ಜನಗಳ ವಿರೋಧದ ನಡುವೆಯೂ ಯಾವ ದೃಢತೆ ಮತ್ತು ಕ್ಷಮತೆ ಸಾಮರ್ಥ್ಯಗಳೊಂದಿಗೆ ನೀವು ಇವನ್ನೆಲ್ಲ ಎದುರಿಸಿದಿರೋ, ಅದು ನಮ್ಮೆಲ್ಲರಿಗೂ ಅತ್ಯಂತ ಆಶ್ಚರ್ಯಜನಕವಾದ ವಿಷಯವಾಗಿದೆ. ಇಂದು ಸಿದ್ಧಾಶ್ರಮದ ಪ್ರತಿಯೊಬ್ಬ ಯೋಗಿ ಮತ್ತು ಸನ್ಯಾಸಿ ಹೃತ್ಪೂರ್ವಕವಾಗಿ ನಿಮ್ಮ ಬಗ್ಗೆ ಯಾವ ವಿಷಯವನ್ನು ಸ್ವೀಕರಿಸಿದ್ದಾರೆಂದರೆ, ಯಾವ ಸಿದ್ಧಾಶ್ರಮ ನಿಷ್ಪ್ರಾಣ, ನಿರ್ಜೀವ ಮತ್ತು ನಿಸ್ಪಂದಿತವಾಗಿತ್ತೋ ಅದಕ್ಕೆ ಗುರುದೇವ್ ನೀವು ಹೊಸ ಚೇತನವನ್ನು ಕೊಟ್ಟಿದ್ದೀರಿ. ಸರಿಯಾದ ಅರ್ಥದಲ್ಲಿ ಅದನ್ನು ನೀವು ಸಿದ್ಧಾಶ್ರಮವನ್ನಾಗಿಸಿಯೇ ಬಿಟ್ಟಿದ್ದೀರಿ. ಮತ್ತು ಸರಿಯಾದ ಅರ್ಥದಲ್ಲಿ ಪ್ರತಿಯೊಬ್ಬರಿಗೂ ನೀವು ಏನನ್ನು ಮನದಟ್ಟು ಮಾಡಿಸಿದ್ದೀರೆಂದರೆ, ಊರ್ಜಸ್ವಿತೆ ಎನ್ನುವುದು ಜೀವನಕ್ಕೆ ಪ್ರವಾಹವನ್ನು ಪ್ರದಾನ ಮಾಡಿಸುತ್ತದೆ. ನೀವು ಸಿದ್ಧಾಶ್ರಮವನ್ನು ಅದೆಷ್ಟು ಯೋಗ್ಯತಮ ಸ್ಥಳವನ್ನಾಗಿ ಪರಿವರ್ತಿಸಿದ್ದೀರೆಂದರೆ, ಇಂದು ದೇವತೆಗಳೂ ಸಹ ಸಿದ್ಧಾಶ್ರಮಕ್ಕೆ ಬರುವುದಕ್ಕಾಗಿ ಅತ್ಯಂತ ಉತ್ಸುಕರಾಗಿದ್ದಾರೆ. ನೀವು ಸಿದ್ಧಾಶ್ರಮದ ನಿಷ್ಪ್ರಾಣವಾದ ಶರೀರದಲ್ಲಿ ಪ್ರಾಣವನ್ನು ಸ್ಪಂದನೆ ಮಾಡಿದ್ದೀರಿ. ನಿರ್ಜನವಾದ, ಪಾಳು ಬಿದ್ದ, ಏಕಾಂತ ಸ್ಥಳವಾದ ಸ್ಮಶಾನ ಸದೃಶವಾದ ಸಿದ್ಧಾಶ್ರಮವನ್ನು ನೀವು ಚೇತನಾಯುಕ್ತ ಮತ್ತು ಊರ್ಜಸ್ವಿತಾಯುಕ್ತ ಸ್ಥಳವಾಗಿ ಪರಿವರ್ತಿಸಿದ್ದೀರಿ. ನೀವು ನಿರ್ಮಿಸಿದ ಇಂದಿನ ಸಿದ್ಧಾಶ್ರಮದಲ್ಲಿ ಗತಿ ಇದೆ, ಸ್ಪಂದನೆ ಇದೆ, ಕೋಲಾಹಲವಿದೆ, ಮಸ್ತಿ ಇದೆ, ತರಂಗವಿದೆ, ಆನಂದೋನ್ಮಾದ ಮತ್ತು ಜೀವಂತತೆಯೂ ಇದೆ. ಇಂದಿನ ಈ ಹೊಸ ಸಿದ್ಧಾಶ್ರಮದಲ್ಲಿ ಒಂದು ಪ್ರವಾಹವಿದೆ. ಅದರಿಂದಲೇ ಸಿದ್ಧಾಶ್ರಮದ ಶೋಭೆ ಹಾಗೂ ಅದರ ಪ್ರಾಣಶ್ಚೇತನ ಅತ್ಯಧಿಕವಾಗಿ ಶಬ್ದಾಯಮಾನವಾಗಿ ಮೊಳಗುತ್ತಿದೆ. ಇಲ್ಲಿಗೆ ದೇವತೆಗಳೂ ಸಹ ಬರಲೇಬೇಕೆಂದು ಪ್ರಯತ್ನಶೀಲರಾಗಿರುವುದು ಮಾತ್ರವಲ್ಲದೆ, ಇಲ್ಲಿಯ ಪವಿತ್ರತಮ ಮಣ್ಣನ್ನು ಚಂದನದಂತೆ ತಮ್ಮ ಹಣೆಯಲ್ಲಿ ಧರಿಸಲು ವ್ಯಗ್ರರಾಗಿರುತ್ತಾರೆ. ಏಕೆಂದರೆ ಈ ಸಂಪೂರ್ಣ ಸಿದ್ಧಾಶ್ರಮ ಗುರುದೇವ್ ನಿಮ್ಮ ಆಗಮನದಿಂದಲೇ ಸುರಭಿತ, ಸುಗಂಧಿತ ಮತ್ತು ದೇವತೆಗಳಿಗೂ ಸಹ ಅದ್ವಿತೀಯವೆನಿಸುವಂತೆ ನಿರ್ಮಾಣವಾಗಿದೆ. ಸಹೌಚಿತ್ಯಂ ದೇವ ಭವತಿ ನಮನಃ ವೈ ನಿಖಿಲಯೋ ಸಹೌ ದೇವಂ ಆತ್ಮ್ಯಂ ಅವತರಿತ ಭೂಮಿಗ್ರಹ ಇತಿ ದಿವೌ ಸಿದ್ಧಾಶ್ರಮ ವೈ ಗತಿ ಇತಿ ಭವೇತ್ ಸ್ಪಂದಿತಮಹೋ ಮಹಂ ದೇವಂ ವ್ಯಗ್ರ ಇಹಮಿದ ಸದೌ ಪೂರ್ಣಗತಿ ವೈ.